ಸೀದಾ ಗಾಳಿಪಟ ಹಾರ್ಸೋಣ ಅಂತ ಹೇಳ್ಬಿಟ್ಟು ಹೆಸರುಘಟ್ಟ ಸೈಟ್ ಹತ್ರ ಬಂದ್ವಿ. ಇಲ್ಲಿ ಕೂತ್ಕೊಂಡು ನಾವು ಪಾರ್ಟಿ ಮಾಡ್ತಿದ್ವಿ ಇಷ್ಟೋ ತನಕ. ಈ ಹಾಲ್ಸನ ಕುಯ್ದು ಮತ್ತೆ ಪಾರ್ಟಿ ಸ್ಟೋರು. ಆಗೆಲ್ಲ ಆಟ ಮುಗೀತು. ಇವಾಗ ಇಲ್ಲಿ ಗಾಳಿಪಟ ಹಾರ್ಸೋಕ್ಕೆ ಬಂದ್ವಿ. ಈ ಮಕ್ಕಳ ಜೊತೆ ಜಾಗ್ವಿ ಭಾರಿ ಆಟ ಆಡ್ತಾ ಇದ್ಲು. ಇದು ನೆಕ್ಸ್ಟ್ ಡೇ ಅವಳು ಬರ್ತ್ಡೇ ಇತ್ತು. ಯಾರಿಗೂ ಹೇಳಿರಲಿಲ್ಲ. ಟನ್ ಬೇಯ್ತಾ ಇದೆ ಫ್ರೈ ರೆಡಿ ಆಗ್ತಾ ಇದೆ. ಸಂಕ್ರಾಂತಿ ಹಬ್ಬ ದಿನ ನಾವು ಅಲ್ಲಿ ಹೆಸರುಘಟ್ಟ ಕಡೆ ಹೋಗಿದ್ವಿ ಗಾಳಿಪಟ ಹಾರ್ಸೋಣ ಅಂತ. ಅಲ್ಲಿ ಗಾಳಿನೂ ಇರಲಿಲ್ಲ, ಗಾಳಿಪಟ ಹಾರಲಿಲ್ಲ ಮೇಲೆ. ಅದಕ್ಕೆ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ. ಇದು ಜಾಗವಿದೆ ರಂಗೋಲಿ ಇವತ್ತು. ನಾನು ರಂಗೋಲಿ ಹಾಕ್ಕೊಟ್ಟಿದ್ದೆ, ಅವಳು ಕಲರ್ ಹಾಕಿದ್ಲು. ಮತ್ತು ರೋಸ್ ಅವಳದೆ. ಅದಕ್ಕೆ ಕೇಳ್ತಾ ಇದ್ಲು ಹೆಂಗಿದೆ ನನ್ನ ರೋಸ್ ಅಂತ. ನಾವು ಸೀದಾ ಹೆಸರುಘಟ್ಟ ಬಂದಿದ್ದೀವಿ ಇವತ್ತು. ಸೈಟ್ ಹತ್ರ ಹೋಗಿ ಬರೋಣ ಅಂತ. ಜಾಗವಿಗೆ ಸುಮಾರು ದಿನದಿಂದ ಕೈಟ್ ಹಾರಿಸ್ಬೇಕು ಅಂತ ಇತ್ತು. ಅದಕ್ಕೆ ನಮ್ಮಲ್ಲೆಲ್ಲ ಬರೀ ಬಿಲ್ಡಿಂಗ್ಗಳೇ ಇದೆ ಅಲ್ಲ, ಕೈಟ್ ಹಾರ್ಸೋಕ್ಕೆ ಅಲ್ಲಿ ಜಾಗ ಇಲ್ಲ. ಹಾಗಾಗಿ ಇಲ್ಲೆಲ್ಲ ಖಾಲಿ ಇರುತ್ತೆ ಅಂತ ಸೈಟ್ ಹತ್ರ ಬಂದಿದ್ದೀವಿ. ಹಾಗೆ ಬರುವಾಗ ಕಬ್ಬು ಎಳ್ನೀರೆಲ್ಲ ತಗೊಂಡಿದ್ವಿ. ಅಲ್ಲೆಲ್ಲ ಸುತ್ತ ಹಾಕ್ಕೊಂಡು ಕೂತ್ಕೊಂಡು ಅದನ್ನು ತಿಂದು ಕುಡಿದು ಇವಾಗ ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ಕಾಣಿಸ್ತಾ, ಹಾಗಾಗಿ ಅದನ್ನು ಕುಯ್ಯೋಣ ಅಂತ ಹತ್ತುತ್ತಾ ಇದ್ದಾರೆ. ಒಂದು ಕುಜ್ಜೆ ತಗೊಂಡ್ವಿ ಪಲ್ಯಕ್ಕೆ ಅಂತ, ಮತ್ತೊಂದು ಹಲಸಿನ ಕುಯ್ಕೊಂಡಿರೋದು ಬೆಳೆದಿತ್ತು ಚೆನ್ನಾಗಿ. ಹಾಗಾಗಿ ಅದನ್ನು ಕುಯ್ಕೊಂಡ್ವಿ. ಜಾಗವಿಯಲ್ಲಿ ಆಟ ಆಡ್ತಾ ಇದ್ದಾಳೆ ಪಾರ್ಕಲ್ಲಿ. ಅವಳು ಈ ಸೈಟ್ ಹತ್ರ ಬರೋಂದ್ರೆ ಭಾರಿ ಇಷ್ಟ. ಅಲ್ಲಿ ಪಾರ್ಕ್ ಇರುತ್ತೆ ಆಟ ಆಡೋಕ್ಕೆ ಅಂತ. ಕುಜ್ಜೆ ಬೀತು. ನೆಕ್ಸ್ಟ್ ಇನ್ನೊಂದು ಹಲಸಿನ ಹಣ್ಣಿದೆ, ಅದು ಬಲ್ತಿದೆ ಅಂದರೆ ಹಣ್ಣಾಗಿಲ್ಲ. ಮನೆಗೆ ಹೋದ್ಮೇಲೆ ಹಣ್ಣು ಮಾಡ್ಕೋಬೇಕಷ್ಟೆ. ಪ್ರತಿ ವರ್ಷ ಜಾಗವಿದ ಬರ್ತ್ಡೇ ದಿನ ಹಬ್ಬ ಇರ್ತಿತ್ತು, ಹಾಗಾಗಿ ರಜನೂ ಇರ್ತಿತ್ತು. ಸೆಲೆಬ್ರೇಟ್ ಮಾಡೋದಕ್ಕೆ ಚೆನ್ನಾಗಿರ್ತಿತ್ತು ಬರ್ತ್ಡೇನ. ಈ ಸಲ ಹಬ್ಬ ಒಂದಿನ ಮುಂಚೆ ಆಗಿದೆ. ನಾಳೆ ಅವಳು ಬರ್ತ್ಡೇ ಇದೆ, ಕ್ಲಾಸ್ ಇದೆ ಅವಳಿಗೆ, ಇವ್ರಿಗೂ ಡ್ಯೂಟಿ ಇದೆ, ಹೋಗಬೇಕು, ರಜಾನೂ ಇಲ್ಲ. ಪ್ರತಿ ವರ್ಷದ ಥರ ನಾಳೆನೂ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಾನು ತುಂಬ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಬರ್ತ್ಡೇಗೆ. ಒಬ್ಬಳೇ ಹೋಗ್ತೀನಲ್ಲ, ಹಾಗಾಗಿ ಕಷ್ಟ ಆಗುತ್ತೆ ಅಂತ ಈ ಸಲ ನಾವು ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ದೀವಿ. ಬರ್ತ್ಡೇನ ನಾವು ಈ ಥರ ಸೆಲೆಬ್ರೇಟ್ ಮಾಡೋಣ ಅಂತ. ಸ್ವಲ್ಪ ಅವಳನ್ನ ಕರ್ಕೊಂಡು ಹೊರಗಡೆ ಎಲ್ಲ ಸುತ್ತಾಡಿಸ್ಕೊಂಡು ಏನಾದರೂ ಅವಳಿಗೆ ಇಷ್ಟ ಇರೋದನ್ನೆಲ್ಲ ತಿನ್ನಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಅವಳಿಗೆ ಮಾಲ್ ಸುತ್ತೋದು, ಮಾಲಲ್ಲಿ ಫಿಲ್ಮ್ ನೋಡೋದು, ಮತ್ತು ಅಲ್ಲಿ ಫುಡ್ ಕೋರ್ಟಲ್ಲಿ ತಿನ್ನೋದು ಅದೆಲ್ಲ ಭಾರಿ ಇಷ್ಟ. ಹಾಗಾಗಿ ನಾವು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಸೀದಾ ಗಾಳಿಪಟ ಹಾರ್ಸೋಣ ಅಂತ ಹೇಳ್ಬಿಟ್ಟು ಹೆಸರುಘಟ್ಟ ಸೈಟ್ ಹತ್ರ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು ಫುಲ್ ಡೇ ಇವತ್ತು. ಇಲ್ಲಿ ತುಂಬ ಎಂಜಾಯ್ ಮಾಡೋದು ಅವಳು ಮಾಲ್ಗಿಂತನೂ ಜಾಸ್ತಿ. ಹಾಗಾಗಿ ಖುಷಿ ಆಯಿತು ಸ್ವಲ್ಪ. ನಾಳೆ ಬರ್ತ್ಡೇ, ನಾಳೆ ಸ್ಕೂಲಿಗೆ ಹೋಗ್ತಾಳೆ ಅವಳು. One, papita, two, papita, three, papita, papita. ಇಲ್ಲಿ ಸ್ವಲ್ಪ ಸೊನೆ ಇಲ್ಲಿ, ಅದು ಇನ್ನೊಂದ್ರಲ್ಲಿ ಸೊನೆ ಬರ್ಸಿಲ್ಲ ಚಿಕ್ಕದ್ರಲ್ಲಿ. ತಿನ್ನು ಬಸ. ಇಲ್ಲಿ ಕೂತ್ಕೊಂಡು ನಾವು ಪಾರ್ಟಿ ಮಾಡ್ತಿದ್ವಿ ಇಷ್ಟೋ ತನಕ. ಈ ಹಲಸಿನ ಕುಯ್ದು ಮತ್ತೆ ಪಾರ್ಟಿ ಸ್ಟೋರು. ಇಲ್ಲಿ ಬಂದರೆ ಇವಳಿಗೆ ಪ್ರತಿಯೊಂದನ್ನು ಯೂಸ್ ಮಾಡಬೇಕು, ಏನೇನಿದೆ ಪ್ರತಿಯೊಂದನ್ನು. ಅಲ್ಲಿ ಹೋದ್ಲು ತೂಗಿದ್ಲು, ಉಯ್ಯಲೆ ಆಡಬೇಕಂತೆ, ಜಾರ್ಬಂಡೆ ಆಡಬೇಕು. ಇಲ್ಲಿ ಜಿಮ್ಮಲ್ಲಿ ಬಂದರೆ ಇಲ್ಲಿ ಜಿಮ್ ಮಾಡಬೇಕು. ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಸ್ವಲ್ಪ ಸಿಗುತ್ತೆ, ಅಲ್ಲಿ ಸಹ ಆಟ ಆಡಬೇಕು. ಪ್ರತಿಯೊಂದನ್ನು ಯೂಸ್ ಮಾಡಿನೇ ಹೋಗ್ಬೇಕು ಅವಳಿಗೆ. ಅದ್ರ ಮೇಲೆ ಕಾಲಿಡ್ಬೇಡ. ಹಾಗೆಲ್ಲ ಮಾಡಿದ ಪೂಜೆ ಗೀಜೆಲ್ಲ ಮಾಡಿದ ಬಿಟ್ಬೋದು. ಇಲ್ಲೇ ನೋಡ್ಕೊಂಡು ಹತ್ತಿ. ಡ್ಯಾಡಿ ಇದ್ರೊಳಗೆ ಹೋಗಲ್ಲ. ಇದ್ರೊಳಗೆ ಹೋಗುವ. ಹೌದು.
ಹಪ್ಪಳ ಹಪ್ಪಳ ಅದೇ ಹೋಗೋದ್ರೆ ಕುದುರೆ ಇದೆ. ಕೂರು ಕಾಲ್ ಮೇಲೆ ಇಡು. ಕಾಲು ಒದಿಬೇಡ ಕೂತ್ಕೊಂಡು. ಪಾರ್ಕಲ್ಲಿ ಎಲ್ಲ ಕಡೆ ಆಟ ಆಡಿ ಆಯಿತು. ಇವಾಗ ಗಾಳಿಪಟ ಲಾಸ್ಟಿಗೆ. ಮೊದಲು ಚೆನ್ನಾಗಿರ್ತಿತ್ತಲ್ಲಿ, ಕಾಡೆಲ್ಲ ಇರ್ತಿರ್ಲಿಲ್ಲ. ಇವಾಗೆಲ್ಲ ಮಳೆಗೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಅವಳಿಗೂ ಭಯ ಆಗ್ತಿತ್ತು ಒಳಗಡೆ ಹೋಗೋದಕ್ಕೆ, ಆದರೂ ಆಡಲೇಬೇಕು ಅವಳಿಗೆ. ಇವಾಗೆಲ್ಲ ಆಟ ಮುಗೀತು. ಇವಾಗ ಇಲ್ಲಿ ಗಾಳಿಪಟ ಹಾರ್ಸೋಕ್ಕೆ ಬಂದ್ವಿ. ಗಾಳಿಪಟ ಹಾರಿಸಿ ಮನೆಗೆ ಹೋಗೋಣ ಅಂತ ಊಟ ಮಾಡಿಕೊಂಡು. ಗಾಳಿ ಬರ್ತಾನೆ ಇಲ್ಲಿ ವೈರ್ ಸಿಗಾಕೊಂಡಿದೆ. ವೈರ್ ಹೋದೆ ಆ ಕಡೆ ಹೋದ್ರೆ ಒಳ್ಳೇದಂತ. ಅಲ್ಲ ಕೆಲಸ ಮಾಡ್ತಾರಲ್ಲ ಮೇಲೆ ಹಾಕ್ಕೊಡ್ತೀನಿ ಅಷ್ಟೇ. ಹಿಂಗೆ ಇಟ್ಕೊಂಡಲ್ಲ ಹೋಗಿ ನಿಂತ್ಕೊಂಡ ಎಣ್ಣೆ ಆಗ್ಬೋದು. ಎರಡು ಕೈ ಇಟ್ಕೊ, ಎರಡು ಕೈ ಹಂಗಲ್ಲಪ್ಪ, ಆ ಕಡೆ ಈ ಕಡೆ ಹ್ಯಾಂಗಲ್ ಹಾಗೆ ಸ್ಟ್ರೈಟ್ ಮಾಡಿ ಗಾಳಿಪಟ ಹಾರಿಸಿದ್ರು ಅಲ್ಲಿ ಗಾಳಿನೇ ಇರಲಿಲ್ಲ, ಮೇಲಕ್ಕೆ ಇರಲೇ ಇಲ್ಲ ಗಾಳಿಪಟ. ಹಾಗೆ 2:03 ಆಗಿತ್ತು. ಸೀದಾ ಹೊರಟಿವಿ. ಮತ್ತು ಅಲ್ಲಿಂದ ಮನೇಲಿ ಅಡುಗೆ ಮಾಡಿಟ್ಟೆ ಬಂದಿದ್ವಿ, ಆದರೂ ಲೇಟ್ ಆಗಿತ್ತಲ್ಲ, 3 ಗಂಟೆ ಆಗೋಗಿತ್ತು. ಟೈಮ್ ದಾಟಿ ಹೋಗಿದೆ ಅಂತೇಳಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹಾಗೆ ಹೋಗುವಾಗ ಫಾರ್ಮ್ ಹತ್ರ ಹೋದ್ವಾ. ಮಕ್ಕಳು ನೋಡ್ಬೇಕಂತ ಅನ್ನಿಸ್ತು. ಹಾಗೆ ಮಕ್ಕಳು ನೋಡ್ಕೊಬರೋಣ ಅಂತ ಹೋದಾಗ ಒಂಟೆ ಇತ್ತಲ್ಲಿ, ಮತ್ತು ಒಂಟೆ ಮೇಲೆ ಕೂರೋಣ ಅಂತ ಇತ್ತು. ಇಬ್ಬರು ಮಕ್ಕಳನ್ನ ನೋಡೋಕ್ಕೆ ಅಂತ ಬಂದ್ವಿ. 3 ವರ್ಷ ಆಗೋಗಿತ್ತು ನೋಡಿ. 3 ವರ್ಷ ಹಿಂದೆ ನಾವಿಲ್ಲಿ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಮಕ್ಕಳ ಜೊತೆ ಜಾಗ್ವಿ ಭಾರಿ ಆಟ ಆಡ್ತಾ ಇದ್ಲು. ಹಾಗೆ ಫಾರ್ಮ್ ಹತ್ರ ಬಂದಾಗ ಒಂಟೆ ಇತ್ತಲ್ಲ, ಅದಕ್ಕೆ ಒಂಟೆ ಮೇಲೆ ಕೂರ್ಸೋಣ ಅಂತ ಒಂಟೆ ಸವಾರಿ ಆಗ್ತಾ ಇದೆ ಇವಾಗ. ಬಡಜಾಗ ಕಚ್ಚುತ್ತೆ. ಇಲ್ಲ ಹಂಗೆ ಹತ್ತಿ ಸರಿ ಇರಿ. ಇದು ನೋಡ್ಬೇಕಾದ್ರೆ ಫ್ರಂಟಿಂಗ್ ಬೆಂಡ್ ಆಗಿ ಆಮೇಲೆ ಅರ್ಧ ಆದ್ಮೇಲೆ ಬ್ಯಾಕ್ ಸೈಡಿಗೆ ಫ್ರಂಟ್ ಬ್ಯಾಕ್ ರಿವರ್ಸ್ ಹಿಡಿಬೇಕಾದ್ರೆ ಪರವಾಗಿಲ್ಲ. ಇವತ್ತು ಚೆನ್ನಾಗವ್ರ ಸಂತೆ ಬಿಡ ಬುಲೆಟ್ನ
ಕುತ್ತಿಗೆ ಮುಟ್ಟಿದ್ರೆ ಏನಾಗಲ್ಲಂತೆ, ಬಾಯಿ ಹತ್ರ ಕೈ ಹಾಕಿದ್ರೆ ಕಚ್ಚುತ್ತಂತ. ತಲೆ ಮುಟ್ಟಬಾರ್ದು. ಇವ್ರು 3 ಜನ ಕೂಡ ಸೇಮ್ ಏಜ್. ಅವಳೊಬ್ಳು ಮಾತ್ರ 1 ವರ್ಷ ದೊಡ್ಡವಳು ಜಾಗ್ವಿಗೆ, ಮತ್ತೆ ಎರಡನೇವಳು ಮತ್ತೆ ಇವಳು ಸೇಮ್ ಏಜ್ ಅವರು. ತುಂಬ ಅಂದರೆ ತುಂಬ ಕಲ್ತಿದ್ದಳು. ಜನರಲ್ ನಾಲೆಜ್ ಆ ಮಕ್ಕಳ ಜೊತೆ ಸೇರ್ಕೊಂಡು ಅಲ್ಲಿ ಹೋಗ್ತಿದ್ದಾಗ. ನಮ್ಮ ಜಾಗ್ವಿ ಟಿವಿ ರೋಡಲ್ಲಿ ಸೈಕಲ್ ಓಡಿಸೋದು ಬಿಟ್ಟರೆ ಹುಲ್ಲು ಮೇಲೆ ಕಾಲಿಡ್ತಿರ್ಲಿಲ್ಲ. ಅವಳು ಹುಲ್ಲಿದ್ರು ಸಹ ಕಿರ್ಚ್ಕೊಂಡ್ಬರೋಳು ಆಚೆಗೆ, ನಾನು ಹೋಗಲ್ಲ ಅಂತವಳು ಬೆಳಿಗ್ಗೆಯಿಂದ ಸಂಜೆ ತನಕ ಮಣ್ಣಲ್ಲಿ ಆಟ ಆಡ್ಕೊಂಡಿರ್ತಿದ್ಲು ಅಲ್ಲಿ ಮಕ್ಕಳ ಜೊತೆ. ತುಂಬ ಜನರಲ್ ನಾಲೆಜ್ ಇಂಪ್ರೂವ್ ಆಗಿತ್ತು ಮಾತ್ರ ಅವಳದಂದರೆ. ಹೊರಗಡೆ ಹಿಂಗಿರಬೇಕು ಅಂತ ಮಣ್ಣಲ್ಲಿ, ಅಂದರೆ ನೇಚರ್ ಜೊತೆ ಯಾವ ಥರ ಇರಬೇಕು ಆ ಥರದ್ದೆಲ್ಲ ಅವಳಿಗೆ ಅದೆಲ್ಲ ಏನು ಗೊತ್ತೇ ಇರಲಿಲ್ಲ. ಅವಳಿಗೆ ಟಿ ವಿ ನೋಡು, ಸೈಕಲ್ ಓಡಿಸು, ಶಾಪಿಂಗ್ ಮಾಡು, ಅದಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಈ ಮಕ್ಕಳ ಜೊತೆ ಸೇರಿ ತುಂಬ ಕಲ್ತಿದ್ಲು. ಸುಮಾರು ದಿನದಿಂದ ಅನ್ಕೊತಾ ಇದ್ವಿ ಮಕ್ಕಳನ್ನ ಮಾತಾಡಿಸ್ಬೇಕು, ನೋಡಬೇಕು ಅಂತ. ಹೌಶಂತಿ ಚೆನ್ನಾಗಿತ್ತು ಬರ್ತ್ಡೇ ಔಟಿಂಗ್ ಜಾಗ್ವಿದ್ದು ಈ ಸಲದ್ದು. ಅವಳು ಹಳೆ ಫ್ರೆಂಡ್ಸ್ನ ನೋಡಿದ್ಲು, ಮಾತಾಡ್ಸಿದ್ಲು, ಅವ್ರ ಜೊತೆ ಆಟ ಆಡಿದ್ಲು. ಅವಳಿಗೂ ಖುಷಿ ಆಯಿತು. ಹೌಶಂತಿ ಆಲ್ರೆಡಿ ಆಯ್ತಾ? ವಿನೂತನ ಹಿಡ್ಕೊ, ವಿನೂತನ ವಿನೂತನ ಹಿಡ್ಕೊಳೆ. I want my little unicorn. I want my baby. I want my little baby. ಇದು ನೆಕ್ಸ್ಟ್ ಡೇ ಅವಳು ಬರ್ತ್ಡೇ ಇತ್ತು. ಯಾರಿಗೂ ಹೇಳಿರಲಿಲ್ಲ. ನಾವೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಕೊಂಡು ಹಾಗೆ ಸೆಲೆಬ್ರೇಟ್ ಮಾಡೋಣ ಅಂತ. ಇವಳು ಸ್ಕೂಲಲ್ಲಿ ಬರುವಾಗ ಅವಳು ಫ್ರೆಂಡಿಗೆ ಹೇಳಿ ಬಂದಿದ್ದಾಳೆ. ಅವಳು ಬಂದಿದ್ದಾಳೆ ಮನೆಗೆ. Stay far. She got hurt. Yeah, he got hurt. She's crying. Yes, I'll make him to sleep. Okay. Baby doll. Your favorite is unicorn. Why? For one, there's some unicorn. Oh, I understand. Yeah. Stay a little far. I want to touch some unicorn. You touch the unicorn, it will get spoiled. Spoil means? Is it a picture? I think it's a picture. Yeah, it's a picture. I'm so excited to eat cake. Are you going to cut all the lights into this one? How much minutes over? 5 minutes. Oh, now 5 more minutes afterwards we'll go home. Yes. Okay. Chalo, chalo. ನೋಡಿ You stay a little closer to her. Sister, come closer to her. Oriental show. Here's my phone. Because family photo no. Okay, Yes. Chalo. ಒಂದು ಕಡೆ ಮತ್ತೆ ಕಟ್ ಮಾಡಿ. Happy birthday to you. Just touch it. Let me eat first. It hurts.
You can understand gender. ಗಾಡಿ ಕೊಡ್ತೇವೆ ಕೊಡು. ಆ ಸಣ್ಣ ನಿಂತಿದ್ದು ಹೆಂಗಿತ್ತ? और बाइक से पड़ो अभी देखिए मेलोडी इसे लेते हुए मेरे तो हाँ इसे करो बात ये कुछ लो है तो सब कुछ ले ಒಂಬತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಜಾಗಿ ಬರ್ತ್ಡೇ ನಾವು ನಾನ್ ವೆಜ್ ಮಾಡ್ತಿದ್ವಿ. ಪ್ರತಿ ಸಲ ಹಬ್ಬದ ದಿನ ಬರ್ತಿತ್ತು ಬರ್ತ್ಡೇ, ಹಾಗಾಗಿ ನಾನ್ ವೆಜ್ ಮಾಡ್ತಿರಲಿಲ್ಲ, ವೆಜ್ ಇರ್ತಿದ್ವಿ. ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ಮಾಡ್ತಾಯಿದ್ವಿ. ಈ ಸಲ ಹಬ್ಬ ನೆನ್ನೆನೇ ಆಗೋಯ್ತಲ್ಲ, ಅದಕ್ಕೆ ಇವತ್ತು ಅವಳನ್ನ ಕೇಳ್ಕೊಂಡು ಅವಳಿಗೆ ಏನು ಇಷ್ಟ ಅಂತ ಅವಳು ಮಟನ್ ಬೇಕು ಅಂದ್ಲ. ಮಟನ್ ಬಿರಿಯಾನಿ ಹಾಗೆ ಮಟನ್ ಫ್ರೈ ಮಾಡ್ತಾಯಿದ್ದೀವಿ. ತುಂಬ ಸಿಂಪಲಾಗಿ ಮಾಡ್ತಿದ್ದೀನಿ ಅಷ್ಟೇ, ಇಷ್ಟೇ, ಇನ್ನೇನು ಮಾಡ್ತಾಯಿಲ್ಲ. ಬಿರಿಯಾನಿಗೆ ದಮ್ ಹಾಕ್ತಾ ಇದ್ದೀನಿ. ಇನ್ನೊಂದು ಕಡೆ ಕುಕ್ಕರಲ್ಲಿ ಮಟನ್ ಬೇಯ್ತಾ ಇದೆ, ಫ್ರೈ ರೆಡಿ ಆಗ್ತಾ ಇದೆ. ನೀವಿಷ್ಟೇ ಓದಿದ್ದೀರ ಏನು ಇದನ್ನ ಬಲೂನು ನಿಮಗೆ ಕೊಡ್ತೇನೆ. ಸಂಕ್ರಾಂತಿ ಹಬ್ಬ ದಿನ ನಾವು ಅಲ್ಲಿ ಹೆಸರುಘಟ್ಟ ಕಡೆ ಹೋಗಿದ್ವಿ ಗಾಳಿಪಟ ಹಾರ್ಸೋಣ ಅಂತ. ಅಲ್ಲಿ ಗಾಳಿನೂ ಇರಲಿಲ್ಲ, ಗಾಳಿಪಟ ಹಾರಲಿಲ್ಲ ಮೇಲೆ. ಅದಕ್ಕೆ ಈ ಸಂಡೇ ಬಾಗ್ಲೂರು ಕಡೆ ಬಂದಿದ್ದೀವಿ ಗಾಳಿಪಟ ಹಾರ್ಸೋದಕ್ಕೆ. ಮಳೆ ಇತ್ತು, ಸ್ವಲ್ಪ ಮೋಡನೂ ಫುಲ್ಲು, ಗಾಳಿ ಚೆನ್ನಾಗಿ ಬರ್ತಾಯಿತ್ತು. ಪಾಠ ತುಂಬ ಮೇಲೆ ಹೋಯಿತು, ಸುಮಾರು ತನಕ ಅಲ್ಲಿದ್ದು ಆಮೇಲೆ ಬಂದ್ವಿ ಮನೆಗೆ. ಕೊನೆಗೆ ಅವಳ ಆಸೆ ಈಡೇರುತ್ತಷ್ಟೇ, ಗಾಳಿಪಟ ಹಾರಿಸೋದು.